Hello guys, welcome back to my YouTube channel after a long time. ಯುಕೆಗೆ ಬಂದ್ಮೇಲೆ ಒಂದ್ಸಲನೂ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಆಗಲಿಲ್ಲ ಅನ್ನೋದಕ್ಕಿಂತ ಐ ವಾಸ್ ನಾಟ್ ರೆಡಿ ಟು ಡೂ ದ ವ್ಲಾಗ್ ಬಿಕಾಸ್ ನಾನು ಫುಲ್ ಸೆಟಲ್ ಆಗಬೇಕಿತ್ತು. ಐ ವಾಂಟೆಡ್ ಟು ಸೆಟಲ್ ಔಟ್ ಇನ್ ಮೈ ರೂಮ್ ಪ್ರಾಪರ್ಲಿ. ಅದಾದಮೇಲೆ ಬಸ್ ಟ್ರಾನ್ಸ್ಪೋರ್ಟ್ ವಾಟ್ ಎವರ್ ಇಟ್ ಇಸ್, ನಾನು ಯೂನಿವರ್ಸಿಟೀಸ್ ನೋಡ್ಕೊಬೇಕಿತ್ತು, ಎವ್ರಿಥಿಂಗ್. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಸೊ ಐ ಆಮ್ ಸ್ಟಾರ್ಟಿಂಗ್ my YouTube vlog from today in UK with a good vibes. Even I have decided to go for a temple in UK. I'm super excited. So let's get quickly ready for it. So yeah, let me start get ready with my skincare. From now, ನನ್ನ ಎಲ್ಲ ವ್ಲಾಗ್ಸ್ ಇನ್ ಯು ಕೆ, ನನ್ನ ಎಲ್ಲ ಎಕ್ಸ್ಪೀರಿಯನ್ಸಸ್ ಇನ್ ಯು ಕೆ ವಿಲ್ ಬಿ ರೆಕಾರ್ಡೆಡ್. ಎಲ್ಲ ವ್ಲಾಗ್ ಮಾಡಿ ಹಾಕಿರ್ತೀನಿ. ಸೊ ಯಾ, ಆಲ್ ಐ ನೀಡ್ ಇಸ್ ಯೋರ್ ಸಪೋರ್ಟ್. ಅಷ್ಟೇ, ಗುಡ್ ರೆಸ್ಪಾನ್ಸ್ ಇದ್ದರೆ ಇಟ್ ಆಲ್ಸೋ ಮೋಟಿವೇಟ್ಸ್ ಮೀ ಅಲ್ವಾ. ಐ ವಿಲ್ ಟ್ರೈ ರೆಕಾರ್ಡಿಂಗ್ ಎವ್ರಿವೇರ್. ನನ್ನ ಯೂನಿವರ್ಸಿಟಿ ವ್ಲಾಗ್ ಕೂಡ ಹಾಕ್ತೀನಿ. ಆ್ಯಂಡ್ ನನಗೆ ಅನಿಸಿದೇನು ಗೊತ್ತಾ, ವೈ ನಾಟ್ let me start the vlogs with the good vibes, going to visiting a temple. Adu ivat Thursday, majorly Thursday ivattu. So yeah, let's go. So ivattu ನಾನು ವಿಸಿಟ್ ಮಾಡ್ತಿರೋ ಅಂತಹ ಪ್ಲೇಸ್ ಬಂದು ಇಟ್ ಇಸ್ ವೆಂಕಟೇಶ್ವರ ಟೆಂಪಲ್. ಅದು ಸೆಂಟ್ ಆಲ್ಬನ್ಸಲ್ಲಿ ಇರೋದು ಇಲ್ಲಿ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಯಾ, ಹಿಯರ್ ಐ ಗೋ ವಿತ್ ದ ಫೌಂಡೇಶನ್. ನಾನೇನೋ ವ್ಲಾಗ್ ಮಾಡೋದಂತೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಐ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್. ಬೇಕೇ ಬೇಕು, ಒಂಥರ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಬೇಕು. ಸೊ ದ್ಯಾಟ್ ನಾನು ಇನ್ನೂ ವ್ಲಾಗ್ಸ್ ಮಾಡೋದಕ್ಕೆ, ಲೈಕ್ ಈ ಕಂಟ್ರಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇನ್ನೂ ಮೋಟಿವೇಶನ್ ಆಗುತ್ತೆ ನನಗೆ. ಸೊ ಯಾ, ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಐ ಹೋಪ್. ಡನ್ ವಿತ್ ದ ಪ್ಲಾನ್ ಆ್ಯಂಡ್ ಫಾಲೋಡ್ ಬೈ ಪ್ಯಾಕ್. ನಾನು ನೆಕ್ಸ್ಟ್ ವ್ಲಾಗ್ ಇಲ್ಲಿ ನಿಮಗೆ ಏನು ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದೆ ಅಂತ ಇದೆ, ಲೈಕ್ ನೀವು ಯಾವ ಪ್ಲೇಸ್ ನೋಡಬೇಕು ಅನ್ನೋದಿದೆ, ನಾನು ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ಡೆಫಿನೆಟ್ಲಿ ತಿಳಿಸ್ಬೇಕು ನನಗೆ. ಇಲ್ಲಾಂದರೆ ನನಗೆ ಹೆಂಗೆ ಗೊತ್ತಾಗುತ್ತೆ? ಯು ನೀಡ್ ಟು ಶೇರ್ ಆಲ್ ದೋಸ್ ಥಿಂಗ್ಸ್ ಆನ್ ಕಮೆಂಟ್ಸ್. ಲೆಟ್ ಮಿ ಆ್ಯಡ್ ಸಮ್ ಐ ಡೋಂಟ್ ನೋ. ಇಟ್ ಈಸ್ ದಸರಾ ಇನ್ ಇಂಡಿಯಾ. ನಿಜ, ಇದೊಂಥರ ಫಸ್ಟ್ ಟೈಮ್ ಐ ಆಮ್ ಮಿಸ್ಸಿಂಗ್ ದಿಸ್ ಫೆಸ್ಟಿವಲ್ ದಿಸ್ ಇಯರ್. ಓ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಒಂದನ್ನು ಪಡ್ಕೊಬೇಕು ಅಂತ ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಎಷ್ಟು ಒಳ್ಳೆ ಮೋಟಿವೇಶನ್ ಸ್ಪೀಕರ್ ಆಗಿದ್ದೀರಲ್ಲ. ಎಲ್ಲರೂ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನನ್ನ ಫ್ಯಾಮಿಲಿ ಪೂರ್ತಿ ಮೈಸೂರು ದಸರಾ ನೋಡೋಕೆ ಹೋಗಿದ್ದೆ. ಅದರಲ್ಲೂ ನನ್ನ ತಂಗಿದಿರು ಉರಿಸ್ತಾ ಇದ್ದಾರೆ ನನಗೆ ಅಲ್ಲಿ ವಿಡಿಯೋ ಕಾಲ್ ಮಾಡಿಬಿಟ್ಟು. ಓಕೆ, ಕ್ರಿಸ್ಮಸ್ ಇಸ್ ಕಮಿಂಗ್ ಇನ್ ಯು ಕೆ, ಬಟ್ ಆದರೂ ಮೈಸೂರು ದಸರಾನ ಮ್ಯಾಚ್ ಮಾಡೋಕ್ಕಾಗಲ್ಲ. ಓಕೆ, ನೋ ಗೈಸ್, ಎಷ್ಟು ಈ ಬ್ಲಷ್ಷಿಗೆ ಅಡಿಕ್ಟ್ ಆಗಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಅಂದ್ಕೊಳ್ಳಿ. ದಿಸ್ ಪಿಕ್ಸಿ ಡು ಬೈ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಇಫ್ ಯು ಆರ್ ಓಕೆ ವಿತ್ ಫಿನಾನ್ಷಿಯಲ್ ಎವ್ರಿಥಿಂಗ್, ಯು ಕ್ಯಾನ್ ಬೈ ದಿಸ್. ತುಂಬ ಚೆನ್ನಾಗಿದೆ ಗೈಸ್, ನ್ಯಾಚುರಲ್ ಲುಕ್ ಕೊಡುತ್ತೆ. ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ, ಬ್ಲಷಿಯಾಗಿ ಕಾಣುತ್ತೆ. ಏನು ಮಾಡೋದು, ತಿಂದಂತೂ ಬ್ಲಷ್ ಬರಲಿಲ್ಲ. ಇದನ್ನು ಹಚ್ಕೊಂಡಾದ್ರೂ ಸ್ವಲ್ಪ ಬ್ಲಷ್ ಬರಲಿ ಅಂತ. ಕ್ಯೂಟ್, ಲುಕಿಂಗ್ ಸೊ ಕ್ಯೂಟ್. ಆ್ಯಂಡ್ ಲಿಪ್ಸ್ಟಿಕ್. Done. Again this. Yeah. ಇಷ್ಟೆಲ್ಲ ರೆಡಿಯಾಗಿ ಹೌ ಕ್ಯಾನ್ ಐ ಮಿಸ್ ದಿಸ್? ನೋಡ ಎಷ್ಟು ಚಂದ. ಆಫ್ಟರ್ ಸೋ ಮೆನಿ ಡೇಸ್, ಎಷ್ಟೋ ದಿನ ಆದಮೇಲೆ ಹಿಂಗೆ ರೆಡಿ ಆಗ್ತಾರೆ ಟ್ರೆಡಿಷ್ನಲ್ ಆಗಿ.
ಸೊ ಎಸ್, ಲೆಟ್ಸ್ ಕ್ವಿಕ್ಲಿ ಲೀವ್. ಅಂದರೆ ತುಂಬ ಕತ್ಲಾದ್ಮೇಲೆ ಹೋದರೆ ಚೆನ್ನಾಗಿರೋದಿಲ್ಲ ಹೋಗೋಕ್ಕೆ. ಸರಿ, ಏನೋ ಒಂಥರ ಖುಷಿ ಆಗ್ತದೆ ಎಷ್ಟೊಂದು ದಿನ ಆದಮೇಲೆ ಈ ಥರ ರೆಡಿಯಾಗಿ. ದಿಸ್ ಇಸ್ ಮೈ ಔಟ್ಫಿಟ್. ಗೈಸ್, ನಾನು ರೀಚ್ ಆಗಬೇಕು ಅಂತ ಅಂದರೆ ಐ ವಾಂಟ್ 29 ಮಿನಿಟ್ಸ್ ನಾನಿರುವಂತಹ ಜಾಗದಿಂದ. ಸೊ ಲೆಟ್ಸ್ ಗೋ. ನಾನೇನು ಲೈಕ್ ಒಳಗಡೆ ಇದ್ದೆ, ಮನೆ ಒಳಗಡೆ ಫುಲ್ ಬೆಚ್ಚಗೆ ಅನಿಸ್ತಾ ಇತ್ತು. ಐ ಥಾಟ್ ಲೈಕ್ ಅಷ್ಟೊಂದು ಚಳಿ ಇಲ್ಲ ಅಂತ ಅಂದ್ಕೊಂಡೆ. ಆಚೆ ಬಂದಮೇಲೆ ಈ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ದಟ್ಸ್ ಓಕೆ. ಎಷ್ಟು ಚೆಂದ ಗೊತ್ತಾ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯು ಕ್ಯಾನ್ ಸಿ, ವೇಟ್ ಅಲ್ ಶೋ. ಸಿ, ಇಂಥ ವ್ಯೂ ನೋಡಿಕೊಂಡು ವಾಕ್ ಮಾಡೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಗುರು. ಒಳ್ಳೊಳ್ಳೆ ಕಾರ್ಸ್ ಹೋಗ್ತಾ ಇರುತ್ತೆ, ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇರುತ್ತೆ, ಒಳ್ಳೆ ಕ್ಲೀನ್ ರೋಡ್ ಇದೆ. ಎಷ್ಟು ನಡೆದ್ರು ಯು ಕೆಗೆ ಬಂದಮೇಲೆ ಇಟ್ಸ್ ಅನ್ಬಿಲೀವಬಲ್. ನಾನು ಇಷ್ಟು ನಡೀತಿದ್ದೀನ, ಇಷ್ಟು 15 ಮಿನಿಟ್ಸ್ ವಾಕ್ ಮಾಡಬೇಕು. ಅರೌಂಡ್ 1 ಕಿಲೋಮೀಟರ್ಸ್ ಎಲ್ಲ ವಾಕ್ ಮಾಡಿದ್ದೀನಿ ಇಲ್ಲಿ. ಐ ಕ್ಯಾಂಟ್ ಬಿಲೀವ್ ದಟ್ ಐ ಹ್ಯಾವ್ ವಾಕ್ ಸೋ ಮಚ್. ಆಮೇಲೆ ಗೊತ್ತೂ ಆಗಲ್ಲ ನಾವು ವಾಕ್ ಮಾಡ್ತಾ ಇದ್ದೀವ, ಲೈಕ್ ಎಷ್ಟು ವಾಕ್ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಇಲ್ಲೆಲ್ಲ ಪೂರ್ತಿ ಸುತ್ತಮುತ್ತ ನೋಡ್ಕೊಂಡು ಓಡಾಡ್ತಿದ್ರೆ ಎಂತ ಗೊತ್ತಾಗಲ್ಲ. ಸೊ ಇಲ್ಲಿಂದ ನಾನಿರುವಂಥ ಮನೆಯಿಂದ ಬಸ್ ಸ್ಟಾಪ್ಗೆ ಇಟ್ ಇಸ್ ಅರೌಂಡ್ some 9 minutes to 10 minutes of walk. ಸೊ ಬಸ್ ಸ್ಟಾಪಿಗೆ ಹೋಗಿ ಬಸ್ ಕ್ಯಾಚ್ ಮಾಡಿ ಲೆಟ್ಸ್ ಗೋ ಟು ಸೆಂಟ್ ಆಲ್ಬನ್ಸ್ ವೆಂಕಟೇಶ್ವರಾಸ್ ಹಿಂದೂ ಟೆಂಪಲ್ ಟುಡೇ. ಆ್ಯಂಡ್ ಒಂಥರ ಚೆನ್ನಾಗಿದೆ ಅಲ್ಲ ನನ್ನ ಬ್ಲಾಗ್ನ, ಲೈಕ್ ಟೆಂಪಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಇಟ್ ಈಸ್ ಸಮಥಿಂಗ್ ಅ ಗುಡ್ ವೈಬ್. ಫ್ರಮ್ ಹಿಯರ್ ಐ ಆಮ್ ಗೋನಾ ಎಕ್ಸ್ಪ್ಲೋರ್ everything wherever I go. Maybe it is university or whatever will be uploaded in my vlog. ಸೊ ಇಲ್ಲಿಂದ ನನಗೆ ಬಸ್ ಸಿಗೋದಕ್ಕೆ, ಲೈಕ್ ನಾನು ಬಸ್ ಸ್ಟಾಪ್ ಹೋಗಿದ ತಕ್ಷಣ ನನಗೆ 6:03 ಹಾಗೆ ಬಸ್ ಸಿಗುತ್ತೆ. ಐ ಹ್ಯಾವ್ ಟು ಕ್ಯಾಚ್ ದಟ್ ಬಸ್. ಆಮೇಲೆ ಇಲ್ಲಿ ಬಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಆ್ಯಕ್ಸಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಕ್ಸಸ್ ಮಾಡ್ಕೊಳ್ಳೋದು ಇಲ್ಲಿ. ಆ್ಯಂಡ್ ಕರೆಕ್ಟ್ ಟೈಮ್ ಬರುತ್ತೆ. ಸಮ್ಟೈಮ್ಸ್ ಸ್ವಲ್ಪ ಲ್ಯಾಗ್ ಆಗೋಗ್ಬಿಡುತ್ತೆ, ಲೈಕ್ ಲೇಟ್ ಆಗಿಬಿಡುತ್ತೆ, ಇಲ್ಲ ಬೇಗ ಮೂವ್ ಆಗಿರ್ತಾರೆ, ಸ್ವಲ್ಪ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಎವ್ರಿಥಿಂಗ್ ಯು ಕ್ಯಾನ್ ವಾಚ್ ಆನ್ ಗೂಗಲ್. ಲೈಕ್ ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ನಮಗೆ ಬೇಕಾಗಿರೋಂಥ ಬಸ್ ಅನ್ನೋದು ಕ್ಲಿಯರಾಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಬಸ್ಗಳು ಪೂರ್ತಿ ಡಬಲ್ ಡೆಕ್ಕರು. ಸೊ ಮೇಲ್ಗಡೆನೂ ಕುತ್ಕೊಬೋದು, ಮೇಲ್ಗಡೆ ಕುತ್ಕೊಂಡೊಂದು ಚಿಂದಿ ವ್ಯೂ ಗೈಸ್, ಲೈಕ್ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ. ಫುಲ್ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಟ್ ಇಸ್ ವೆರಿ ನೈಸ್. ಈ ಥರ ಪ್ರತಿಯೊಂದು ಬಸ್ಗಳು ಹಿಂಗಿರುತ್ತೆ ಇಲ್ಲಿ. ಸೊ ಗೈಸ್, ಸೆಂಟ್ ಆಲ್ಬನ್ಸ್ಗೆ ಹೋಗ್ಬೇಕಂತಂದರೆ ಇಟ್ ಇಸ್ 2 pounds. ಸೊ 2 pounds ಅಂತ ಅಂದರೆ ಇನ್ INR ಇಟ್ ಇಸ್ ಅರೌಂಡ್ 240 rupees ಸಮಥಿಂಗ್. ಸೊ ಇಷ್ಟು ಕಟ್ಬಿಟ್ಟು ಗೋಯಿಂಗ್ ಫಾರ್ ಟೆಂಪಲ್. ಬಸ್ಸಿಂದ ಇಳಿದಾಯಿತು. ಸೊ ಲೊಕೇಶನ್ಗೆ ವಾಕ್ ಮಾಡ್ಕೊಂಡು ಹೋಗಬೇಕು. ಇವಾಗ 6:36. ಸೊ ಲೊಕೇಶನ್ಗೆ ಎಕ್ಸಾಕ್ಟ್ ಆ ಟೆಂಪಲ್ಗೆ ಐಲ್ ಬಿ ರೀಚ್ಡ್ ಅರೌಂಡ್ another 2 minutes. ದಟ್ ಇಸ್ 6:38ಗೆ ಎಕ್ಸಾಕ್ಟ್ ಆ ಲೊಕೇಶನಲ್ಲಿ ಇರ್ತೀನಿ ನಾನು. ಸೊ ಯಸ್, ಲೆಟ್ಸ್ ಗೋ. ಹೋಪ್ಸು ಇನ್ನೊಬ್ಬರು ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಸೋಲೋ ಟ್ರಿಪ್ ಇಸ್ ಆಲ್ಸೋ ವೆರಿ ನೈಸ್. ಇನ್ನೊಬ್ಬರು ಇದ್ದರೆ ಚೆನ್ನಾಗಿರ್ತಿತ್ತೇನೋ. ಐ ಹ್ಯಾವ್ ಟು ಮ್ಯಾನೇಜ್. ಯಾ, ಚೆನ್ನಾಗಿದೆ ಗೈಸ್ ಇದು. ಸುಮ್ಮನೆ ನೋಡ್ಕೊಂಡು ನಿಂತ್ಕೊಬಿಟ್ಟು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ ಇದು. ನಾನು ಎಂಥ ಶತದಡ್ಡಿ ಅಂದರೆ ಚೆನ್ನಾಗಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ಟೆಂಪಲ್ ಗೈಸ್, ನಾನು ಇದನ್ನು ಏನೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದೇ ಟೆಂಪಲ್ ಇಲ್ಲಿ. ಟೆಂಪಲ್ ನಾವು ಫೈನಲಿ ಟು ದ ಡೆಸ್ಟಿನೇಷನ್. ಸೊ ಇದೆ ಗೈಸ್, ವೆಂಕಟ ಕೃಷ್ಣ ವೃಂದಾವನ, UK, ಉಡುಪಿ ಶ್ರೀ ಪುತ್ತಿಗೆ ಮಠ. ಓಕೆ, ಲೆಟ್ಸ್ ಗೋ ಇನ್ಸೈಡ್. ಲಕ್ಷ್ಮೀ ಆರಮ್ಮ
पद्मानने पद्मवोरो पद्माक्षी पद्मसंभवे Done, and I'm so happy that my first vlog has started from temple. ಏನು ಗೊತ್ತಾ, ನಾನು ಇಂಡಿಯಾದಲ್ಲಿ ತುಂಬ ಟೆಂಪಲ್ಸ್ನ ವಿಸಿಟ್ ಮಾಡ್ತಾ ಇದ್ವಿ, ಬಟ್ ಏನೋ ಇಷ್ಟು ಸ್ಪೆಷಲ್ ಅನಿಸ್ತಾ ಇರಲಿಲ್ಲ ನನಗೆ. ಇಲ್ಲಿ ಬಂದು ಏನೋ ಒಂಥರ ಗೊತ್ತಿಲ್ಲದಿರೋ ದೇಶಕ್ಕೆ ಬಂದು ಆ್ಯಂಡ್ ಗೊತ್ತಿಲ್ಲದಿರೋ ಜನದ ಹತ್ರ ನಮ್ಮ ದೇವ್ರನ್ನ ಇಲ್ಲಿ ವರ್ಷಿಪ್ ಮಾಡ್ತೀವಲ್ಲ, ಅದನ್ನು ನಾನು ವಿಟ್ನೆಸ್ ಮಾಡಿದ್ನಲ್ಲ, ಇಟ್ ಇಸ್ ಟ್ರೂಲಿ ಅ ಬ್ಲೆಸ್ಸಿಂಗ್ ಟು ಮೀ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ಒಂದು ದೇವ್ರನ್ನ ನೋಡಿದ್ದು. ಆಲ್ಮೋಸ್ಟ್ ನಾನು UK ಬಂದು ಇಟ್ಸ್ ಅರೌಂಡ್ 12th ಡೇ ಟುಡೇ. ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಶಂಖ ಊದ್ತಿರೋದಾಗಲಿ, ಆಮೇಲೆ ಮತ್ತು ಎಲ್ಲರೂ ನಮ್ಮ ಕನ್ನಡದವರು ಆ ಒಂದು ಟೆಂಪಲಲ್ಲಿ ನಾನು ನೋಡಿದ್ದು. ಇಟ್ ವಾಸ್ ಸೋ ಹ್ಯಾಪಿ. ಒಂಥರ ನಮ್ಮ ಕನ್ನಡದಲ್ಲಿ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅದನ್ನು ಹೇಳೋಕ್ಕೆ ಆಗಲ್ಲ ವರ್ಡ್ಸಲ್ಲಿ, ಅಷ್ಟು ಖುಷಿ ಆಗುತ್ತೆ. ಸೊ ಐ ಆಮ್ ಹೆಡಿಂಗ್ ಬ್ಯಾಕ್ ಟು ಮೈ ಹೋಮ್ ನಾವು. ಕತ್ಲಾಗಿದೆ. ಆಲ್ಮೋಸ್ಟ್ ಇಟ್ ಈಸ್ ದ ಟೈಮ್ ಇಸ್ 7:14. ಸೊ ಐ ಆಮ್ ಗೋಯಿಂಗ್. ಸೊ ನಾನಿರುವಂಥ ಮನೆಯಿಂದ ಈ ಟೆಂಪಲ್ಗೆ ಇಟ್ ಇಸ್ ಅರೌಂಡ್ 35 minutes. ಐ ಹ್ಯಾವ್ ಟು ಕ್ಯಾಚ್ ಅ ಬಸ್. ಹೋಗೋದಕ್ಕೆ 2 pounds, ಬರೋದಕ್ಕೆ 2 pounds ಆಗುತ್ತೆ. ಇಟ್ಸ್ ಓಕೆ, ರಿಯಲಿ ಓಕೆ. ನಮ್ಮ ದೇವ್ರು ನೋಡೋದೇ ಒಂದು ಖುಷಿ ಅಲ್ವಾ ನಮಗೆ. ಆ್ಯಂಡ್ ನಾನು ಹೋಗಿರೋ ಕಡೆ ನೋಡಿರ್ಬೋದು, ನಾನು ಹಾಕಿದ್ದೀನಲ್ಲ ವಿಡಿಯೋ ಪ್ರೀವಿಯಸ್. ಐ ಸಾ ತಿರುಪತಿ, ಆಮೇಲೆ ರಾಘವೇಂದ್ರ ಸ್ವಾಮಿ, ಶಿವ, ಎಲ್ಲ ದೇವರು ಒಂದು ಕಡೆ ವರ್ಷಿಪ್ ಮಾಡಿದ್ದು ಎಷ್ಟು ಖುಷಿ ಆಯಿತು. ಆ್ಯಂಡ್ ಇವನ್ ಇಟ್ ಇಸ್ ಟುಡೇಸ್ ಥರ್ಸ್ಡೇ. ಒಂಥರ ಚೆನ್ನಾಗಿದೆ. ಓಕೆ, ಲೆಟ್ ಗೆಟ್ ಬ್ಯಾಕ್ ಟು ಹೋಮ್. ನಾನು ಬಸ್ ಕ್ಯಾಚ್ ಮಾಡಬೇಕು. ಓಕೆ, ಮನೆಗೆ ಹೋಗಿ ಮಾತಾಡೋಣ. ಐಲ್ ಕಂಟಿನ್ಯೂ ದಿಸ್ ವ್ಲಾಗ್ ಆಫ್ಟರ್ ರೀಚಿಂಗ್ ದ ಹೋಮ್. ಐ ಆಮ್ ಬ್ಯಾಕ್ ಟು ಹೋಮ್. ಒಂಥರ ಪೀಸ್ಫುಲ್ ಮೈಂಡಲ್ಲಿದ್ದೀನಿ. ಥರ್ಸ್ಡೇ ಐ ಯೂಶ್ವಲಿ ಬಿ ಪೀಸ್ಫುಲ್ ಮೈಂಡ್ ಥರ್ಸ್ಡೇ, ಬಟ್ ಇವತ್ತು ಎಕ್ಸ್ಟ್ರಾ ಪೀಸ್ಫುಲ್ ಅನಿಸ್ತದೆ. ಸೊ ಎಸ್, ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್ ಇನ್ UK. ಆ್ಯಂಡ್ ಊಟ ಮಾಡಿ ಮಲ್ಕೊಬೇಕು ಇವಾಗ ಅಷ್ಟೇ. ನಾನು ತುಂಬ ನ್ಯೂ ಕಮರ್ ಆಯಿತಾ, ನನಗೆ ಅಷ್ಟು ವ್ಲಾಗ್ ಎಲ್ಲ ಮಾಡೋದಕ್ಕೆ ಬರಲ್ಲ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಇಡೀ ವ್ಲಾಗ್ ಕರೆಕ್ಟ್ ಇಲ್ಲ, ಆ ವಿಡಿಯೋ ಕರೆಕ್ಟ್ ಇಲ್ಲ, ಮಾತಾಡಿದ್ದು ಕರೆಕ್ಟ್ ಇಲ್ಲ ಅಂದರೆ ಪ್ಲೀಸ್ ಫರ್ಗಿವ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ನನ್ನ ಪೂರ್ತಿ ವ್ಲಾಗ್ ನೋಡಿ ಇಷ್ಟಪಡಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ನೈಟ್. Love you all. Bye-bye.